ವಿಚಾರ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 2-3 ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಅಂತಂದ್ರೆ ಪ್ರಕರಣ ಯಾಕೆ ಮುಚ್ಚಾಗೋ ಪ್ರಯತ್ನ ಆಯ್ತು. ಅಲ್ಲ, ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಪೋಸ್ಟ್ ಮಾರ್ಟಮ್ದಲ್ಲಿ ಅವ್ರು ಆ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದಾರೆ ವೆರಿ ಕ್ಲಿಯರ್ ಆಗಿ. ಆಮೇಲೆ ಯಾವ ಗುಂಡು ಆಲ್ರೆಡಿ ಅಂಗರಕ್ಷರ ಗುಂಡ ಅಂತೇಳಿ ಕ್ಲಿಯರ್ ಆಗಿದೆಲ್ಲ. ಅವರೇ ಭರತ್ ರೆಡ್ಡಿ ಅವರ ನೋಡ್ರಿ, ಇವತ್ತು 2 ಕಡೆ ಅಂಗರಕ್ಷಕರಿದ್ದಾರೆ. ಯಾರ ಕಡೆ ಅಂಗರಕ್ಷಕ ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ಗಳು ಅಂತ ಹೇಳ್ತೇನೆ ರೀ. ಒಂದು ಕಡೆ ಸತೀಶ್ ರೆಡ್ಡಿ ಅವ್ರ ಕಡೆ ಕೂಡ ಅಂಗರಕ್ಷಕರು ಖಾಸಗಿ ಗನ್ಮ್ಯಾನ್ಗಳು ಮಹಾರಾಷ್ಟ್ರದವರು, ಬಿಹಾರದವರು, ನಂತರ ಪಂಜಾಬ್ದವ್ರು ಇದ್ದಾರೆ. ಅದೇ ಅಂಗರಕ್ಷಕರು ಕೂಡ ಸೇಮ್ ಅಂಗರಕ್ಷಕರು ಕೂಡ ನಾರಾ ಭರತ್ ರೆಡ್ಡಿ ಅವ್ರ ಹತ್ರ ಕೂಡ ಇದ್ದಾರೆ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಅಂಗರಕ್ಷಕರು ಅವ್ರು ಯಾರಿದ್ದಾರೋ ಭರತ್ ರೆಡ್ಡಿ ಅವ್ರ ಜೊತೆಲಿದ್ದಂಥ ಅಂಗರಕ್ಷಕರೇ ಕೊಂದಿರೋದು. ಅಲ್ಲ, ಬದಲಾಯಿಸ್ಲಿಕ್ಕೆ ಬರೋದೇ ಇಲ್ಲ. ಅಲ್ಲ, ಬರೋದೇ ಇಲ್ಲ. ಯಾಕಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ಇವ್ರು ಯಾರು ಅಂಗರಕ್ಷಕರು ನೋಡ್ರಿ. ಇವತ್ತು ಒಂದು ಕೃತ್ಯ ನಡೆದ್ರೆ ನನ್ನ ಅಂಗರಕ್ಷಕ ಇರ್ತಾನ್ರಿ. ಅದು ಅಂಗರಕ್ಷಕ ಏನನ್ನ ತೊಂದರೆ ಮಾಡಿ ಏನನ್ನ ಈ ರೀತಿ ಕೃತ್ಯಗಳಾದರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕಾಗುತ್ತೆ. ಇವತ್ತು ಯಾರು ಅಂಗರಕ್ಷಕರನ್ನು ನೋಡಿದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರಾಗಿರೋ ಅವರೇ ಗುಂಡಾರಿಸಿರೋ ಕಾರಣ ಅವರು ಇವತ್ತು ಕೃತ್ಯ ನಡಿ ಆ ಹುಡುಗ ಅಮಾಯಕ ತೀರ್ಕೊಂಡೋಗಿದ್ದಾನ. ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ MLA ಅವರು ಮಾಡಬೇಕಾಗಿದೆ. ಸರ್, ನಮ್ಮ ಡಿಮ್ಯಾಂಡ್ ಇಷ್ಟೇ. ನಾನು ಆಲ್ರೆಡಿ ಪಕ್ಷದವ್ರನ್ನ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನನಗೆ ದಯವಿಟ್ಟು ಇದನ್ನು CBIಗೆ ಕೊಡ್ರಿ, ಇಲ್ಲಿ ಸಿಟ್ಟಿಂಗ್ ಜಡ್ಜ್ ಅಂತ ಎಂಕ್ವೈರಿ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ. ಅಕಸ್ಮಿತವಾಗಿ ಪಾರ್ಟಿ ಇವತ್ತು ಎಲ್ಲರೂ ಕೂಡ ನನ್ನ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕೋರ್ ಕಮಿಟಿ ಸದಸ್ಯರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ, ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವ್ರಿಗೆ ಮತ್ತು ರೆಡ್ಡಿ ಅವ್ರಿಗೆ, ಎಲ್ಲರಿಗೂ ನಮ್ಮ ಉಸ್ತುವಾರಿಗಳೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿನಿ. ಅವ್ರು ಜಸ್ಟಿಸ್ ಕೊಡೋಕ್ಕಾಗಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ, ಈಗಿರೋಂಥ ಮಾಹಿತಿ ಪ್ರಕಾರ ಈ ನ್ಯಾಯ ಅಂತೂ ಆ ಹುಡುಗಿಗೆ ಸಿಗಲ್ಲ, ನಮಗೆ ಕೂಡ ಸಿಗಲ್ಲ, ನಮ್ಮ ನಗರದ ಜನರಿಗೆ ಸಿಗಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗಬೇಕಂದ್ರಿಗಿನ ನಾನು ಇಲ್ಲಿ ಬಳ್ಳಾರಿಯಿಂದ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಇಲ್ಲಿಂದ ಪಾದಯಾತ್ರೆ ಮಾಡೋಕೆ ಕೂಡ ನಾನು ರೆಡಿ ಆಗಿದ್ದೀನಿ. ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ. ನಮ್ಮ ಡಿಮ್ಯಾಂಡ್ ಏನಿದೆನೋ ನಮ್ಮ ಡಿಮ್ಯಾಂಡ್ ಏನಿದೆನೋ ಒಂದು ನಂಬರ್ 1 ಡಿಮ್ಯಾಂಡು ಇದನ್ನ CBI ಕೊಡಬೇಕು. ಇನ್ನೊಂದು, ಇಲ್ಲಿದ ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ಬೇಕು. ಯಾರು ಗುಂಡು ಆರಿಸಿದಾರೋ ಅಂಗರಕ್ಷಕರು ಯಾರಿದ್ರು, ಈ ಕೃತ್ಯಕ್ಕೆ ಯಾರು ಮೂಲೋ ಅವರು ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಮಾಡಬೇಕು. ನಂತರ ಈ ಸತೀಶ್ ರೆಡ್ಡಿ ಅವರು ಇದ್ದಾರಲ್ಲ, ಅವರು ಒಂಥರ ಅಂದರೆ ಆ ಮನುಷ್ಯನ ಭಾವನೆಗಳು, ಆ ಮನುಷ್ಯನ ಮೈಂಡ್ ಸೆಟ್ ಏನಂದೇಳಿ ಗೊತ್ತಿಲ್ಲ. ಭಾಳಷ್ಟು ಜನರು ಅವ್ರಿಗೆ ಹವ್ಯಾಸ ಅಂತೆ, ಯಾರನ್ನ ಕರೆಸೋದು, ಗುಂಡಾರಿಸೋದು ಅವ್ರಿಗೆ ಅಭ್ಯಾಸ ಅಂತೆ. ಸಾಯಂಕಾಲ ಆದರೆ ಗುಂಡಾರಿಸ್ತಾರಂತೆ. ಅಂಥವ್ರಿಗೆ ಲೈಸೆನ್ಸ್ ಹೆಂಗೆ ಕೊಟ್ಟಿದ್ದೀರಿ ಅನ್ನೋಂಥದ್ದು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಅಂಥವ್ರ ಮೇಲೆ ಕೂಡ ಅವ್ರಿಗೆ ಕೇಸ್ ಮಾಡಬೇಕು. ಅವ್ರು ಏನು ಮಾಡಿದಾರೆ, ಇವತ್ತು ನಕಲಿ ಮಾಡಿಕೊಂಡು ಅವರು ಬೇಕಂತೇಳಿ ಇವತ್ತು ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿದ್ದಾನೆ. ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿರೋ ಕಾರಣ ಅವ್ನು ತಪ್ಪಿಸ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕೇಸಲ್ಲಿ ಅವ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ.